PGET ಎಕ್ಸಾಮಿನೇಷನ್. ಅದರಲ್ಲಿ ಅವಾಂತರ ಆಯಿತು. 7 ರ್ಯಾಂಕ್ಗಳು ಒಂದೇ ಹಾಲಲ್ಲಿ ಕೂತಂಥ ವ್ಯಕ್ತಿಗಳಿಗೆ ಬಂತು. ಆ 7 ರ್ಯಾಂಕ್ಗಳು ಬಳ್ಳಾರಿ ಮೆಡಿಕಲ್ ಕಾಲೇಜ್ನವರಲ್ಲ, ಬೇರೆ ಬೇರೆ ಕಾಲೇಜಿನಿಂದ ಬಂದವರು ಅಲ್ಲಿ ತೊಗೊಂಡಿದ್ದಾರೆ. ವ್ಯವಸ್ಥಿತವಾಗಿ ಮಾಡಿ ಆ ಕ್ವಶನ್ ಪೇಪರ್ ಅವ್ರಿಗೆ ಸಿಗೋ ಥರ ಎಲ್ಲಿಂದ ಆಯಿತು. ಯೂನಿವರ್ಸಿಟಿ ಸಪೋರ್ಟ್ ಇಲ್ಲದೇ ಅಲ್ಲಿ 7 ಜನನೂ ಫಸ್ಟ್ ರ್ಯಾಂಕ್ ತೊಗೊಳ್ಳಿಕ್ಕೆ ಒಂದೇ ಹಾಲಲ್ಲಿ ಕೂತು ಬೇರೆ ಬೇರೆ ಕಡೆಯಿಂದ ಬಂದವರಲ್ಲಿ ಸಾಧ್ಯನೇ ಇಲ್ಲ. ಆದರೆ ಅದನ್ನು ಒಂದು ತನಿಖೆ ಮಾಡಿ ಅಂತಂದರೆ ಕೈ ಜಾರಿಸಿಬಿಟ್ರು. ಇದೇ ರೀತಿ ಹಿಂದೆ MVJ ಮೆಡಿಕಲ್ ಕಾಲೇಜಲ್ಲಿ ಪಾಸಾಗದಿದ್ದವರನ್ನು ಕಂಪ್ಯೂಟರ್ ಮ್ಯಾನಿಪುಲೇಟ್ ಮಾಡಿ 2 ಪಾಸಾದರು ಈ ಯೂನಿವರ್ಸಿಟಿ ಒಳಗೆ. ಅದನ್ನು ತನಿಖೆಗೆ ಒಳಪಡಿಸೋದ್ರೊಳಗಾಗಿ ಅದನ್ನು ಜಾರಿಸಿಬಿಟ್ರು. ಆ ಹುಡುಗರು ಫೇಲ್ ಆಗಿದ್ದವರು ಇಲ್ಲಿ ಪಾಸ್ ಮಾಡಿ ಮ್ಯಾನಿಪುಲೇಟ್ಲಿ ಆ ಪ್ರಿನ್ಸಿಪಲ್ಗೆ ತೊಗೊಂಡೋಗಿ, ನಾವು ಮೇಡಮ್ ಯೂನಿವರ್ಸಿಟಿಯಿಂದ ನೋಡಿ ನಾವು ಪಾಸಾಗಿದ್ದೀವಿ ಅಂತೇಳಿ ಮ್ಯಾನಿಪುಲೇಟ್ ಮಾಡೋದ ಲಿಸ್ಟ್ ತೊಗೊಂಡೋಗಿ ತೋರಿಸಿ ಅವರು 3 ತಿಂಗಳು ಔಸರ್ಜನ್ನು ಮಾಡಿಬಿಟ್ಟಿದ್ರು. ಅದನ್ನು ನಾವು ಎತ್ತದಾಗಲೂ ಒಂದು ಹಾರೈಕೆಗೆ ಒಂದು ಕಮಿಟಿ ಅಂತ ಮಾಡೋದು, ಯಾರಿಗೂ ಪನಿಷ್ಮೆಂಟ್ ಇಲ್ಲ. 2 ರಾಮಯ್ಯ ಮೆಡಿಕಲ್ ಕಾಲೇಜಲ್ಲಿ ಡೆಂಟಲ್ ಎಕ್ಸಾಮ್ ನಡೀತಾ ಇರಬೇಕಾದ್ರೆ ಒಂದು ಹಾಲಲ್ಲಿ 45 ಜನ ಸ್ಟೂಡೆಂಟ್ಸನ್ನು ಒಂದು ಮಾರ್ಕ್ ಮಾಡ್ದೇ 1.5 ಗಂಟೆ ತುಂಬಿಸಿದ್ದಾರೆ. ಕೊನೆಗೆ ನೋಡಿದ್ರೆ ಯಾರೋ ಪತ್ತೆ ಹಚ್ಚಿ ಅಲ್ಲಿ ಇನ್ವಿಜಿಲೇಟ್ರ್ ಇದು ಮಾಡಿದ್ರೆ ಅದನ್ನು ಹಾಗೆ ಹಾರೋಯಿತು. ಯಾರಿಗೂ ತನಿಖೆ ಸುಮ್ಮನೆ ಒಂದು ತನಿಖೆ ಅಂತ ಮಾಡೋದು, ಅಲ್ಲಿ ವೆಸ್ಟೆಡ್ ಇಂಟ್ರೆಸ್ಟ್ ಇರ್ತದೆ, ಪ್ರೊಟೆಕ್ಟ್ ಮಾಡೋದು ಗೊತ್ತು ಅವರಿಗೆ. ಒಂದು ಅವ್ಯವಹಾರ ಬೆಳಕಿಗೆ ಬಂದಾಗ ಅದರ ಬಗ್ಗೆ ಕಟ್ಟುನಿಟ್ಟಾದ ತನಿಖೆ ನಡೆದು ತಪ್ಪಿತಸ್ಥರು 4 ದಿನ ಜೈಲು ಕಳೆದು ಬರುವಂತಾದ್ರೆ ಮತ್ತೆ ಅಂಥ ಕೆಲಸಕ್ಕೆ ಕೈ ಹಾಕೋ ಗುರಿಗೊಂದು ಪಾಠವಾದರೂ ಆಗುತ್ತೆ. ಆದರೆ ಇಲ್ಲಿನ ಪಾಠ ಕಲಿಸೋದು ಒತ್ತಟ್ಟಿಗಿರಲಿ, ತಿನ್ನುವವರು ತಿಂತಾನೆ ಹೋದ್ರು, ರ್ಯಾಂಕ್ಗಳು ರೊಕ್ಕಕ್ಕೋಸ್ಕರ ಜೇಬು ಸೇರ್ತಾನೆ ಹೋದವು. ಪ್ರತಿಭಾವಂತ ವಿದ್ಯಾರ್ಥಿಗಳು ಮಾತ್ರ ಹಗಲು ರಾತ್ರಿ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಓದಿ ಕೂಡ ಶ್ರೀಮಂತರ ಎದುರು ಸೋತು ಸುಣ್ಣವಾಗಿ ಮನೆ ಸೇರಿದ್ರು. ಭ್ರಷ್ಟಾಚಾರ ಅನ್ನೋದು ರಾಜೀವ್ ಗಾಂಧಿ ಹೆಲ್ತ್ ಸೈನ್ಸಸ್ ಯೂನಿವರ್ಸಿಟಿಯಲ್ಲಿ ದಿನನಿತ್ಯದ ವ್ಯವಹಾರ ಆಗೋಯ್ತು. ಪರಿಸ್ಥಿತಿ ಹೀಗಿರುವಾಗಲೇ ಈಗ ವೈಸ್ ಚಾನ್ಸಲರ್ ರಮಾನಂದ ಶೆಟ್ಟರ ಅಧಿಕಾರಾವಧಿ ಮುಗಿದು ಹೊಸ ಕುಲಪತಿಗಳ ಆಯ್ಕೆಯ ಸಮಯ ಬಂದಿದೆ. ಆದರೆ ಶೆಟ್ಟರು ಮತ್ತೊಂದು ಸುತ್ತಿನ ಅಧಿಕಾರವನ್ನ ಅನುಭವಿಸೋದಕ್ಕೆ ಲಾಬಿ ಮಾಡ್ತಿದ್ದಾರೆ ಅನ್ನೋದು ಹಲವರ ಕಳವಳ. ಅದೂ ಅಲ್ಲದೆ ಕಳೆದ ಬಾರಿ ಇವರ ಆಯ್ಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಡಾಕ್ಟರ್ ತಿಮ್ಮಪ್ಪ ಈ ಸಲ ಕೂಡ ಆಯ್ಕೆ ಸಮಿತಿಯ ಸಲಹಾಕಾರರಾಗಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಈ ಬಗ್ಗೆ ವೈದ್ಯಕೀಯ ಶಿಕ್ಷಣ ಸಚಿವ ರಾಮದಾಸರನ್ನ ಕೇಳಿದ್ರೆ ಅದು ರಾಜ್ಯಪಾಲರಿಗೆ ಸಂಬಂಧಿಸಿದ ವಿಷಯ ಅಂತ ಅಡ್ಡಗೋಡೆ ಮೇಲೆ ದೀಪ ಇಡ್ತಾರೆ. ಭ್ರಷ್ಟಾಚಾರದ ಬಗ್ಗೆ ಕೇಳಿದ್ರೆ ಯಥಾ ಪ್ರಕಾರ ವೀರಾವೇಶದ ಮಾತು. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಇರ್ಬೋದು, ಯಾವುದೇ ವಿಶ್ವವಿದ್ಯಾನಿಲಯ ಇರ್ಬೋದು, ಒಬ್ಬ ವೈಸ್ ಚಾನ್ಸಲರ್ನ ನೇಮಕಾತಿ ಮಾಡಿದ್ಮೇಲೆ 3 ವರ್ಷಗಳ ಕಾಲ ಅವ್ರಿಗೆ ಒಂದು ಟರ್ಮ್ ಇರುತ್ತೆ. ಅದರ ಪ್ರಕಾರದಲ್ಲೇ ಜುಲೈ 13ನೇ ತಾರೀಕು ಅವರ ಟರ್ಮ್ ಮುಗಿತಾ ಇದೆ. ಅಂದರೆ ಜುಲೈ 30ನೇ ತಾರೀಕಿನ ಒಳಗಾಗಿ ಹೊಸ VCಯ ನೇಮಕಾತಿ ಆಗಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಾಗ ಆಗಲೇ 3 ಮೆನ್ ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಾಗಿದೆ, ಸರ್ಚ್ ಕಮಿಟಿಯನ್ನು. ಅದರಲ್ಲಿ MGR ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಅವ್ರನ್ನ ಮತ್ತು ಆಂಧ್ರ ಪ್ರದೇಶದ ರಿಟೈರ್ಡ್ DME ಅವರನ್ನು ಹಾಗೂ ಕರ್ನಾಟಕದಿಂದ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ವೈಸ್ ಚಾನ್ಸಲರ್ ಆಗಿ ಕೆಲಸ ಮಾಡಿದ್ದಂತಹ ನಿವೃತ್ತ ಉಪಕುಲಪತಿಗಳಾದಂತಹ ತಿಮ್ಮಪ್ಪನವ್ರನ್ನ ಈಗಾಗಲೇ ನಾವು ಪ್ಯಾನಲ್ನ ಮಾಡಲಾಗಿದೆ. ಇವರು ಮೀಟಿಂಗನ್ನು ಮಾಡಿ ಯಾರ್ಯಾರು ಅರ್ಜಿಗಳನ್ನು ಸಲ್ಲಿಸ್ತಾರೆ ಆ ಅರ್ಜಿಗಳನ್ನು ತೆಗೆದುಕೊಂಡು ಪರಿಶೀಲನೆ ಮಾಡಿ 3 ಜನದ್ದು ಒಂದು ಪ್ಯಾನಲನ್ನು ಮಾಡಿ ಗವರ್ನರ್ಗೆ ಸಬ್ಮಿಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇದಕ್ಕೆ ಚಾನ್ಸಲರ್ ಇರುವಂಥವ್ರು ಗವರ್ನರ್. ಆ 3 ಜನದಲ್ಲಿ ಯಾರನ್ನು ಬೇಕಾದರೂ ಕೂಡ ಅವರು ನೇಮಕಾತಿ ಮಾಡುವಂಥದ್ದು ಮಾಡ್ಬೋದು. ತಪ್ಪಿತಸ್ಥರಿಗೆ ಶಿಕ್ಷೆ ಆಗೋದು ಆಮೇಲಿನ ಮಾತು. ಆದರೆ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾನಿಲಯವೇ ರೋಗಗ್ರಸ್ತವಾಗಿರೋದ್ರಿಂದ ಇದಕ್ಕೆ ಅರ್ಜೆಂಟ್ ಆಗಿ ಚಿಕಿತ್ಸೆಯ ಅವಶ್ಯಕತೆ ಇದೆ. 1996ರಲ್ಲಿ ಇದನ್ನ ಸ್ಥಾಪನೆ ಮಾಡುವಾಗ ಅಂದುಕೊಂಡಿದ್ದರ ಪೈಕಿ ಅರ್ಧದಷ್ಟಾದರೂ ಕಾರ್ಯಸಾಧನೆಯಾಗಿದ್ರೆ ಇಷ್ಟೊತ್ತಿಗಾಗಲೇ ಕರ್ನಾಟಕ ವೈದ್ಯಕೀಯ ಶಿಕ್ಷಣ ಕ್ಷೇತ್ರದಲ್ಲಿ ಏನೇನೋ ಸಾಧನೆ ಮಾಡಿರ್ತಿತ್ತು. ಆದರೆ ಸಾಧನೆ ಮಾತ್ರ ಶೂನ್ಯ, ಬಡಾಯಿ ಮಾತ್ರ ಊರ್ತುಂಬ ಅನ್ನೋ ಹಾಗಿದೆ ಪರಿಸ್ಥಿತಿ. ಈಗ ಚೆಂಡು ರಾಜ್ಯಪಾಲರ ಅಂಗಳದಲ್ಲಿದೆ. ಇದನ್ನ ಸುಧಾರಿಸಬೇಕು ಅನ್ನೋ ಮನಸ್ಸಿದ್ರೆ ಇದು ಆ ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ಹೇಳಿ ಮಾಡಿಸಿದ ಸಮಯ. ಸೆನೆಟ್ ಟು ಸಿಂಡಿಕೇಟ್ಗೆ ಮಾನ್ಯತೆ ಕೊಡುವಂಥ ಒಬ್ಬ VCನ ಆ ಯೂನಿವರ್ಸಿಟಿಗೆ ಬರೋರಲ್ಲಿ ಮೊದಲನೇದು ರಿಸರ್ಚ್ಗೆ ಓರಿಯೆಂಟೆಡ್ ಇರುವಂಥ ಒಬ್ಬ VC ಬರಬೇಕು. ಇವ್ರದ್ದು ಏನಂತಂದರೆ ಅಫಿಲಿಯೇಷನ್ನು, ಇಲ್ಲ ಅಂದರೆ ಎಕ್ಸಾಮಿನೇಷನು. ಈ ಎಕ್ಸಾಮಿನೇಷನಲ್ಲಿ ಹಣ ಮಾಡ್ಬೋದು, ಅಫಿಲಿಯೇಷನಲ್ಲಿ
ಒಂದೊಂದು ಕಾಲೇಜಿಂದ ಅಫಿಲಿಯೇಷನ್ ಕೊಡಲಿಕ್ಕೆ ಯಾವುದೋ ಇಂಡೈರೆಕ್ಟಾಗಿ ಹಣ ಮಾಡೋ ಒಂದು ಸರ್ಕಲ್ ಡೆವಲಪ್ ಆಗಿಬಿಟ್ಟಿದೆ. ಆ ಸರ್ಕಲನ್ನು ಬ್ರೇಕ್ ಮಾಡಬೇಕು. ಮತ್ತು ವ್ಯವಸ್ಥಿತವಾಗಿ ಎಕ್ಸಾಮಿನೇಷನಲ್ಲಿ ಓದಿದ ಮಗುಗೆ ಅನ್ಯಾಯ ಆಗದ ಥರ ನೋಡ್ಕೋಬೇಕು. ಓದದೇ ಇರೋರಿಗೆ ಫೇಲ್ ಆಗೋದಕ್ಕೆ ಅವಕಾಶ ಇರ್ತದೆ, ಅದು ಹಾಗೆ ಆಗಬೇಕು. ಯಾಕಂದರೆ ಇಲ್ಲಾಂದರೆ ಮೌಲ್ಯ ಉಳಿಯೋದೇನು? ಹಣ ಕೊಟ್ಟು ಪಾಸ್ ಮಾಡೋದು, ಹಣ ಕೊಟ್ಟು ಕೆಲಸ ತಗೊಳ್ಳೋದು, ಹಣ ಕೊಟ್ಟು ಪ್ರಮೋಷನ್ ತಗೊಳ್ಳೋದೇ ಆದರೆ ಇನ್ನು ಸಮಾಜದ ಮೌಲ್ಯ ಏನು ಉಳಿತದೆ? ಅಸಲಿಗೆ ಮೌಲ್ಯ ಉಳಿಯಬೇಕಾದದ್ದೇ ಶಿಕ್ಷಣದಲ್ಲಿ. ಅಲ್ಲೇ ದುಡ್ಡು ಆಟ ಆಡೋದಕ್ಕೆ ಗತಿ ಏನು? ವೈದ್ಯಕೀಯ ಶಿಕ್ಷಣ ಸಚಿವರಾದಿಯಾಗಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಬದಲಾವಣೆ ತರಬಲ್ಲ ಹುದ್ದೆಗಳಿರುವ ಜನ ತುಂಬಾ ಪ್ರಜ್ಞಾವಂತರು. ಅವರೇ ಏನಾದರೂ ಮಾಡಬೇಕು. ಇಲ್ಲದೆ ಇದ್ರೆ ಈ ಯೂನಿವರ್ಸಿಟಿಯನ್ನ ICUಗೆ ಸೇರಿಸಬೇಕಾದ ದಿನ ದೂರ ಇಲ್ಲ. ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಇದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಕರ್ಮಕಾಂಡಗಳ ಸಿಂಪಲ್ ಸ್ಟೋರಿ. ಇನ್ನೂ ಡೀಟೇಲ್ ಆಗಿ ಹೇಳೋದಕ್ಕೆ ಹೋದ್ರೆ ಅದೊಂದು ಮೆಗಾ ಸೀರಿಯಲ್ ಆದೀತು. ಅಂಥ ಮೆಗಾ ಸೀರಿಯಲ್ ಮಾಡೋದಕ್ಕೆ ನಮಗೆ ಅವಕಾಶ ಕೊಡದಷ್ಟು ವೇಗವಾಗಿ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ ಅನ್ನೋ ನಂಬಿಕೆ ತುಂಬಾ ಜನರಿಗೆ ಇದೆ ಅಂತ ಹೇಳ್ತಾ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.